Sardar Vallabhbhai Patel, on his birth anniversary, we celebrate Rashtriya Ekta Divas. ವಲ್ಲಭಾಯ್ ಪಟೇಲ್ ಅಂತ ವ್ಯಕ್ತಿತ್ವ ತೀರಾ ವಿರಳ. ಅವರು 560 ಸ್ಟೇಟ್ಸ್ ಅನ್ನು ಕಂಬೈನ್ ಮಾಡಿ ಯುನೈಟೆಡ್ ದ ಸ್ಟೇಟ್ಸ್. ಭಾರತ ಮಾತೆ ನಮ್ಮ ವೈಯಕ್ತಿಕ ಚಾರಿತ್ರ್ಯ ಹಾಗೂ ರಾಷ್ಟ್ರೀಯ ಚಾರಿತ್ರ್ಯವನ್ನು ನಾವೆಲ್ಲರೂ ಬೆಳೆಸಿಕೊಂಡು ನಮ್ಮ ದೇಶದ ಸರ್ವಾಂಗೀಣ ಉನ್ನತಿಗೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಸಹಕಾರ ನೀಡಬೇಕು. ಏಕತೆ ಅನ್ನುವಂಥದ್ದು ಅಖಂಡ ಭಾರತದ ಪರಿಕಲ್ಪನೆ. Sardar Vallabhbhai Patel, on his birth anniversary, we celebrate Rashtriya Ekta Divas, which is also called as Unity Day. So he was the first Deputy Prime Minister of India, and he's also known as Iron Man of India. So on his birth anniversary, we celebrate Rashtriya Ekta Divas, which is also called as Unity Day. On this day, on this occasion, overall in India, the biggest statue of the world, that is 182 meters long, the Iron Man of India, which is in Gujarat. So NCC cadets, prime ministers, even prime minister come there, NCC cadets, and along with other civilians, there is a big celebration going on October 31st, which had already happened. So in Mangalore, we are celebrating Rashtriya Ekta Divas through Padayatra from Ambedkar Circle to Town Hall. And I would thank NCC, all the NCC cadets from all the three wings, Army, Navy and Air, and even NSS students, plus scouts and guides and the central government and My Bharat also for conducting this beautiful event. ಬೇರೆ ಬೇರೆ ಭಾಗಗಳಲ್ಲಿ ವಿಭಜನೆಗೊಂಡಿರುವಂತಹ ಭಾರತವನ್ನು ಇವತ್ತು ನಾವು ಏನು ಈ ಭಾರತದ ಭೂಪಟವನ್ನು ನೋಡ್ತಾ ಇದ್ದೇವೆ, ನಮ್ಮೆಲ್ಲರ ಕನಸಾಗಿರುವಂತಹ ಅಖಂಡ ಭಾರತ ಅಂತ ಏನು ಹೇಳ್ತೇವೆ, ಅದರ ಒಂದು ಭಾಗವಾಗಿ ಅವರು ಈ ಪ್ರಾಯಶಃ ಹೈದರಾಬಾದ್ ಇರ್ಬೋದು, ಗೋವಾ ಇರ್ಬೋದು, ಬೇರೆ ಬೇರೆ ಸ್ಟೇಟ್ ಪ್ರಿನ್ಸ್ಲಿ ಸ್ಟೇಟ್ಗಳೇನಿತ್ತು ಅದನ್ನು ಒಂದು ಭೂಪಟದಲ್ಲಿ ಸೇರಿಸಿ ಸರ್ಕಾರದ ಆಧೀನಕ್ಕೆ ತಂದು ಒಂದು ಭಾರತ ಕಲ್ಪನೆಯನ್ನು ಜನರಿಗೆ ಕೊಟ್ಟು ಅದನ್ನು ಸಾಕಾರಗೊಳಿಸಿದಂತ ಒಂದು ಸಾಧನೆಯನ್ನು ಮಾಡಿದಂತ ಅವರು. ಹಾಗಾಗಿ ಈ ಪ್ರಿನ್ಸ್ಲಿ ಸ್ಟೇಟ್ಗಳನ್ನು ಒಂದು ಭೂಪಟದಲ್ಲಿ ಸೇರಿಸಿ ಒಂದು ದೇಶವಾಗಿ ಬಲಿಷ್ಠ ಭಾರತವನ್ನು ಕಟ್ಟಿದ ಕೀರ್ತಿ ಕೂಡ ಅವರಿಗೆ ಸಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಇದ್ದಂತ ಪಕ್ಷ ನೀವು ಗಮನಿಸಿದ್ರೆ ಇದು ಕಾಂಗ್ರೆಸ್ ಪಕ್ಷ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಸಿದ್ಧಾಂತ ಏನಂತ ಅವರು ತಮ್ಮ ಪ್ರಥಮ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ, ಈ ದೇಶಕ್ಕೆ ಪ್ರತಿಯೊಂದು ಪಕ್ಷ ಕೂಡ ಅದರದೇ ಆದ ಕೊಡುಗೆಗಳನ್ನು ಕೊಟ್ಟಿದೆ, ಪ್ರತಿಯೊಂದು ಪಕ್ಷದ ಪ್ರಧಾನಮಂತ್ರಿಗಳು ಕೂಡ ಅವರವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಾರನ್ನು ದ್ವೇಷಿಸುವ ಭಾವನೆಯಿಂದ ಪ್ರಧಾನಮಂತ್ರಿಗಳು ಯಾವತ್ತೂ ಮಾತಾಡ್ತಾರೆ. ಹಾಗಾಗಿ ನಾವು ಒಂದು ವಿಷಯ ಗಮನದಲ್ಲಿಟ್ಕೊಳ್ಬೇಕು, ಕೇಂದ್ರದಲ್ಲಿ NDA ಸರ್ಕಾರ ಇದ್ರೂ ಕೂಡ ಒಬ್ಬ ಕಾಂಗ್ರೆಸ್ ನೇತಾರ, ಒಂದು ಕಾಂಗ್ರೆಸ್ನ ಮಂತ್ರಿ ಆಗಿರುವಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಕೊಡುಗೆ ದೇಶ ಮೊದಲು ಅನ್ನುವ ತತ್ವವನ್ನು ನರೇಂದ್ರ ಮೋದಿ ಅವರು ಪಾಲಿಸುತ್ತಿದ್ದಾರೆ ಅನ್ನುವುದು ನಮ್ಮೆಲ್ಲರ ಅನಿಸಿಕೆ. Today we are celebrating Padayatra on the occasion of Rashtriya Ekta Divas. We had Padayatra from Jyoti Dr. Ambedkar Circle to Town Hall. So Sardar Vallabhbhai Patel is Deputy Prime Minister and is also known as Iron Man of India. We celebrate his birth anniversary on 31st October, which is known as Rashtriya Ekta Divas. So his main role after independence was avaru 560 states annu combine ಮಾಡಿ he united the states, as well as he motivate the youths to be united and have harmony among them. So his main vision towards India was to keep India united and together and have discipline with unity and harmony with them. So he tried to unite all the states after the independence, and he plays a major role in the independence freedom struggle. So now we are celebrating his 1/5th birth anniversary. On the occasion of that, we had Padayatra today. ಅಖಂಡ ಭಾರತವನ್ನು ಮಾಡಲಿಕ್ಕೆ ಸರ್ದಾರ್ ಪಟೇಲ್ ಅವರ ಕೊಡುಗೆ ಅತ್ಯಂತ ಶ್ರೇಷ್ಠ. ಅದೇ ರೀತಿಯಲ್ಲಿ 550 ಸಣ್ಣ ಸಣ್ಣ ರಾಜ್ಯಗಳನ್ನು ಒಟ್ಟು ಮಾಡಿದ ಇದೆ ಉಂಟಲ್ಲ, ಅದು ಅದ್ಭುತ ಕಾರ್ಯವರು. ಈ ಅಖಂಡ ಭಾರತಕ್ಕೆ ಪುನಃ ಒಂದು ಚಾಲನೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನಮ್ಮನ್ನು ನಡೆಸಿಕೊಂಡು ಬಂದ ಸರ್ದಾರ್ ಪಟೇಲ್ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ನೆನಪು ಈಗಲೂ ನಮಗೆಲ್ಲರೂ ಕಾಡ್ತಾ ಇದ್ದೇವೆ. ನನ್ನ ಪ್ರಧಾನಿಗಳು ಮುಖ್ಯವಾಗಿ ಅವರ ಸ್ಟ್ಯಾಚ್ಯೂ ಅದನ್ನು ಅವರು ಮಾಡಿ ಜಗತ್ತಿನಲ್ಲೇ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ನಮಗೆ ಹೆಮ್ಮೆ ಉಂಟು. ಮತ್ತು ನಾನು ಅಷ್ಟೇ ಹೇಳ್ತೇನೆ, ನಮ್ಮ ಮಕ್ಕಳು ಮುಂದಿನ ಜನಾಂಗ ಅವರು ಕೂಡ ಈ ಆದರ್ಶವನ್ನು ಅವರ ಆದರ್ಶವನ್ನು ಬೆಳೆಸಿಕೊಳ್ಳಬೇಕು.
ಮತ್ತು ನಾವು ಭಾರತ ಮಾತೆಗೆ ನಮ್ಮ ವೈಯಕ್ತಿಕ ಚಾರಿತ್ರ್ಯ ಹಾಗೂ ರಾಷ್ಟ್ರೀಯ ಚಾರಿತ್ರ್ಯವನ್ನು ನಾವೆಲ್ಲರೂ ಬೆಳೆಸಿಕೊಂಡು ನಮ್ಮ ದೇಶದ ಸರ್ವಾಂಗೀಣ ಉನ್ನತಿಗೋಸ್ಕರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಸಹಕಾರ ನೀಡಬೇಕಾಗಿ ನಮ್ಮ ಎಲ್ಲ ಬಂಧುಗಳಿಗೆ ಪುನಃ ನೆನಪು ಮಾಡಿ ಹೇಳಿಕೊಳ್ಳುತ್ತೇನೆ. ಭಾರತ್ ಮಾತಾ ಕಿ ಜೈ, ರಾಷ್ಟ್ರ ದೇವೋ ಭವ. ವಲ್ಲಭಾಯ್ ಪಟೇಲ್ ಅಂತ ವ್ಯಕ್ತಿತ್ವ ತೀರಾ ವಿರಳ. ಯಾಕೆಂದ್ರೆ ದೇಶದ ಏಕತೆಯನ್ನ ಒಟ್ಟುಗೂಡಿಸಲು ಅವರು ಗೃಹ ಮಂತ್ರಿಯಾಗಿ ಮಾಡಿದಂಥ ಸೇವೆ ಎಲ್ಲರೂ ಇವತ್ತು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ 150 ವರ್ಷದ ನಂತರ ಕೂಡ ನಾವು ಅವರನ್ನು ನೆನೆಸ್ಬೇಕಾದ್ರೆ ಉಕ್ಕಿನ ಮನುಷ್ಯ ಅಂತ ಹೇಳಿ ನೆನಪಿಸಬೇಕಾದ್ರೆ ಈ ಕಾಲದ ಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಅವರನ್ನು ನೆನೆಸ್ಕೊಳ್ಳುವಂಥ ತೀರಾ ಅಗತ್ಯ ಇದೆ. ಯಾಕೆಂದರೆ ಏಕತೆ ಅನ್ನುವಂಥದ್ದಕ್ಕೂ ಅಖಂಡ ಭಾರತದ ಪರಿಕಲ್ಪನೆ ಅದನ್ನು ವಲ್ಲಭಾಯ್ ಪಟೇಲ್ ಅವರು ತುಂಬ ಪ್ರಯತ್ನಪೂರ್ವಕ ಆ ಕಾಲಘಟ್ಟದಲ್ಲೂ ಒಂದುಗೂಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಸರಿಸುಮಾರು 500-550 ಪ್ರಾಂತ್ಯಗಳು ವಿಭಜನೆ ಹೋಗುವಂಥ ಕಾಲಘಟ್ಟದಲ್ಲಿ ಕೂಡ ನಾನು ಏಕತೆಗೋಸ್ಕರವಾಗಿ ಹೋರಾಡಿದ ಏಕೈಕ ಉಕ್ಕಿನ ಮನುಷ್ಯ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಅತಿಶಯೋಕ್ತಿಯೂ ಕೂಡ ಅಲ್ಲ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಕೈಗೊಂಡಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಮುಂದೆ 2047ಕ್ಕೆ ಹೇಗೆ ನಮ್ಮ ವಿಕಸಿತ ಭಾರತ ಅಂತೇಳಿ ಪ್ರಧಾನಿಯವರ ಕನಸುಂಟು, ಅದು ಕನಸಾಗಿ ಉಳಿದು ಬೇಡ, ಎಲ್ಲರೂ ಇದಕ್ಕೆ ಏಕತೆಗೆ ಒಕ್ಕೂಡ್ಲಿ ಅಂತ ಹೇಳಿ, ಯಾವುದು ಜೋಡೋ ಭಾರತ ಯಾತ್ರೆ ಅಂತ ಹೇಳಿ ಅಲ್ಲಿ ತುಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂಥದ್ದೆಲ್ಲ ಯಾವುದೇ ಘಟನೆ ಆಗದೆ ಏಕತೆ ಜೋಡೋ ಅನ್ನುವಂಥದ್ದು ಪರಿಕಲ್ಪನೆ ಬರಲಿ, ಮನಸ್ಸಿನಲ್ಲಾದರೂ ಇರಲಿ, ದೇಶದ ಸಾಧನೆಯನ್ನು ಹೋಗಲಾಡಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನರೇಂದ್ರ ಮೋದಿಯವರ ಏಕತೆಯ ಆ ಒಂದು ಯಾವುದು ಕಾರ್ಯಕ್ರಮ ಇದೆ ಅದಕ್ಕೆಲ್ಲರೂ ಭಾಗಿಯಾಗಿ ಎಲ್ಲರೂ ಸರ್ವಾನುಮತದ ಬೆಂಬಲ ಕೊಡಬೇಕು. ನೋಡಿ, ಹೇಗೆ ಬೆಳಕು ಉಂಟು ಹಾಗೆ ಕತ್ತಲೆ ಕೂಡ ಉಂಟು. ವಿರೋಧ ಪಕ್ಷ ಇಲ್ಲದೆ ಆಡಳಿತ ಪಕ್ಷಕ್ಕೂ ಒಂದು ಇದು ಆಗ್ತದೆ. ಆದರೆ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಅದು ದೇಶದ ಏಳಿಗೆಗೆ ಸಾಧ್ಯ. ಬೇಜವಾಬ್ದಾರಿ ವಿರೋಧ ಪಕ್ಷ ಆಗೋದಕ್ಕಿಂತ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಡೆಯುವುದು ಒಳ್ಳೆಯದಂತೇಳಿ ನನ್ನ ಅನಿಸಿಕೆ.